ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆಗೋಸ್ಕರ ಯಾವ ರೀತಿ ಎಲ್ಲರೂ ಆಟವನ್ನು ಆಡ್ತಾ ಇದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಾ. ಇನ್ನು ನಿನ್ನೆ ನಡೆದಂಥ ಟಾಸ್ಕಲ್ಲಿ ತ್ರಿವಿಕ್ರಮ್ನ ಗೆಲ್ಸೋದಕ್ಕೆ ರಜತ್ ಅವರು ಸ್ವಲ್ಪ ಫೇವರಿಸಮ್ ಮಾಡಿದ್ರು ಅನ್ನೋ ಥರ ಕಾಣಿಸ್ತಾ ಇತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ಮೊದಲನೇ ರೌಂಡಲ್ಲಿ ಸೋತಿದ್ದಕ್ಕೆ ಚೈತ್ರನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮುಂದಿನ ಟಾಸ್ಕಲ್ಲೂ ಕೂಡ ಗೌತಮಿ, ಧನ್ರಾಜ್ ಹಾಗೂ ಮಂಜು ಅವರು ಸೋಲ್ತಾರೆ. ಇನ್ನು ಇದ್ರ ವಿರುದ್ಧವಾಗಿ ಭವ್ಯ, ಮೋಕ್ಷಿತಾ, ಹನುಮಂತ್ ಅವರು ಆಟದಲ್ಲಿ ಗೆಲ್ತಾರೆ. ಇನ್ನು ಸೋತಿರೋ ಕಾರಣಕ್ಕೆ ತಮ್ಮದೇ ತಂಡದಲ್ಲಿ ಒಬ್ಬರನ್ನ ಟಿಕೆಟ್ ಫಿನಾಲೆಯಿಂದ ಹೊರಗಿಡಬೇಕಾಗಿರುತ್ತೆ. ಇನ್ನು ಒಮ್ಮತದಿಂದ ನಿರ್ಧಾರವನ್ನು ತಿಳಿಸಬೇಕು ಅಂತ ಬಿಗ್ ಬಾಸ್ ಕೂಡ ತಿಳಿಸಿರ್ತಾರೆ. ಅದೇ ರೀತಿಯಲ್ಲಿ ಗೌತಮಿ, ಮಂಜು ಹಾಗೂ ಧನ್ರಾಜ್ 3 ಜನ ಕೂಡ ಡಿಸ್ಕಸ್ ಮಾಡ್ತಾರೆ. ಇನ್ನು ಮನೆಯವರೆಲ್ಲ ಡಿಸ್ಕಸ್ ಮಾಡ್ತಿರೋದನ್ನ ನೋಡಿ ದೋಸ್ತ ಸತ್ತ ಅಂತಾನೆ ಮಾತನಾಡ್ತಿರ್ತಾರೆ. ಇನ್ನು ಕುರಿನ ಬಲಿ ಕೊಡ್ತಾ ಇದ್ದಾರೆ ನೋಡಿ ಬೇಕಾರೆ ಅಂತಲೂ ಕೂಡ ತ್ರಿವಿಕ್ರಮ್ ಅವರು ಹೇಳ್ತಿರ್ತಾರೆ ಇಲ್ಲಿ. ಇನ್ನು ಟಿಕೆಟ್ ಫಿನಾಲೆನ ಪಡೆಯೋದಕ್ಕೆ ಧನ್ರಾಜ್ ಅವರು ಅರ್ಹತೆ ಇಲ್ಲ ಅಂತ ಹೇಳಿ ಗೌತಮಿ ಮತ್ತು ಮಂಜೂರು ಧನ್ರಾಜ್ನ ಹೊರಗಡೆ ಇಡ್ತಾರೆ. ಹೇಳಿದ ತಕ್ಷಣವೇ ಮನೆ ಇಡೀ ಸದಸ್ಯರು ಕೂಡ ಕ್ಲಾಪ್ಸ್ನ ತಟ್ತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಮೊದಲು 3 ವಾರ ತುಂಬಾ ಹಿಂಜರಿತಾ ಇದ್ರು ಧನ್ರಾಜ್ ಅವರು. ಆ ಕಾರಣಕ್ಕೆ ಅಂತ ಗೌತಮಿ ಅವರು ಇಲ್ಲಿ ಹೇಳ್ತಾರೆ. ಇನ್ನು ಮೊದಲು 3 ವಾರ ಯಾಕೋ ನೀನು ಚೆನ್ನಾಗಿ ಆಡಲಿಲ್ಲ ಅಂತಲೂ ಕೂಡ ಧನ್ರಾಜ್ಗೆ ರಜತ್ ಅವರು ಅಲ್ಲೇ ಕೂಡ ಹೇಳ್ತಾರೆ. ಇನ್ನು ಮಂಜು ಅವ್ರ ಜೊತೆ ರಜತ್ ಮಾತನಾಡಬೇಕಾದ್ರೂ ಕೂಡ ಧನು ಗೌತಮಿಗಿಂತನೂ ವೀಕಾ ಅಂತಲೂ ಇಲ್ಲಿ ಪ್ರಶ್ನೆನ ಮಾಡ್ತಾರೆ. ಇಲ್ಲಿ ನಾನೊಬ್ಬನೇ ಆಡ್ತಿರೋದು ರಜತ್, ನನ್ನ ಜೊತೆ ಕರ್ಕೊಂಡು ಇನ್ನೊಂದು ಅಂತ ಏನೂ ಇಲ್ಲ ಅಂತಲೂ ಕೂಡ ಉಗ್ರ ಮಂಜು ಅವರು ಇಲ್ಲಿ ರಜತ್ಗೆ ಹೇಳ್ತಾರೆ. ಇನ್ನು ಹನುಮಂತ್ ಅವರು ಕೂಡ ಧನ್ರಾಜ್ಗೆ ಹಾಡಿನ ಮೂಲಕನೇ ಉತ್ತರವನ್ನು ಕೊಡ್ತಿರ್ತಾರೆ, ಇವ್ರು ಆಡ್ತಿರೋದನ್ನ ನೋಡಿ ಅಂತಲೇ ಹೇಳ್ಬೋದು. ಇಲ್ಲಿ ಧನ್ರಾಜನ ಹೊರಗಡೆ ಇಟ್ಟಿದ್ದನ್ನು ನೋಡಿ ತಮ್ಮನ್ನ ತಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಧನ್ರಾಜ್ ಅವ್ರನ್ನ ಬಲಿಪಶು ಮಾಡೋದ್ರ ಅನ್ನೋ ಥರ ಕಾಣಿಸ್ತಿತ್ತು. ಏನೆಲ್ಲ ಆಗಿದೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ನಿಮ್ಮ ಪ್ರಕಾರ ಧನ್ರಾಜ್ ಬದಲು ಟಿಕೆಟ್ ಫಿನಾಲೆಯನ್ನು ಯಾರು ಪಡೆದುಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಗೌತಮಿ ಮತ್ತು ಮಂಜು ಅವರು ಮಾಡಿದ್ದು ಸರಿನಾ ತಪ್ಪಾ ಅಂತಲೂ ಕೂಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.